ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BBAನಲ್ಲಿ ಬರ್ತಾ ಇರತಕ್ಕಂತಹ ಮದಲಿಂಗನ ಕಣಿವೆ ಅಂಥೇಳಿ ಒಂದು ಕಥನ ಕವನ. ಈ ಕಥನ ಕವನವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಸೊ ಈ ಮದಲಿಂಗನ ಕಣಿವೆ ಅಂತಕ್ಕಂಥದ್ದು ಒಂದು ಕಾಡು, ಬೆಟ್ಟ, ನದಿ, ಗುಡ್ಡ, ಈ ಸಮೂಹವನ್ನು ಮನುಷ್ಯ ಯಾವ ರೀತಿ ಆಕ್ರಮಣ ಮಾಡ್ತಾ ಇದ್ದಾನೆ, ಆಕ್ರಮಣ ಮಾಡೋದ್ರ ಮೂಲಕವಾಗಿ ಅದನ್ನು ಯಾವ ರೀತಿ ನಾಶ ಮಾಡೋಕ್ಕೆ ಹೋಗ್ತೀಯಾನೆ. ಯಾಕೆ ಅಂತ ಹೇಳಿದ್ರೆ, ನಗರೀಕರಣಕ್ಕೆ ಒಳಗಾಗಿರ್ತಕ್ಕಂತಹ ಮನುಷ್ಯ ಎಲ್ಲವನ್ನು ಕೂಡ ತನಗೆ ಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಹಾಗೆ ಈ ಒಂದು ಮದಲಿಂಗನ ಕಣಿವೆಯ ಮೂಲಕವಾಗಿ ಇಲ್ಲಿ ಬರ್ತಾ ಇರ್ತಕ್ಕಂತಹ ಸನ್ನಿವೇಶ ಏನು ಅಂತ ಹೇಳಿದ್ರೆ, ಒಂದು ಕೌಟುಂಬಿಕ ಅಥವಾ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಭಾವ ಮತ್ತು ನಾದಿನಿಯ ನಡುವೆ ನಡೀತಕ್ಕಂತಹ ಮಾತುಕತೆ. ಆ ಮಾತುಕತೆಯ ಮೂಲಕವಾಗಿ ಕೊನೆಗೆ ಒಂದು ದುರಂತವನ್ನು ಕಾಣ್ತಕ್ಕಂತಹ ಒಂದು ಸನ್ನಿವೇಶವನ್ನು ಕೂಡ ಈ ಒಂದು ಮದಲಿಂಗನ ಕಣಿವೆ ಅಂತಕ್ಕಂತಹ ಒಂದು ಕಥನ ಕವನದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಈಗ ಕಥೆಯನ್ನು ನೋಡ್ತಾ ಹೋಗೋಣ. ತುಮಕೂರು ಹತ್ರ ಚಿಕ್ಕನಾಯಕನಹಳ್ಳಿ ಅಂಥೇಳಿ ಒಂದು ಹಳ್ಳಿ ಬರುತ್ತೆ. ಅಲ್ಲಿ ಒಂದು ಮದಲಿಂಗನ ಕಣಿವೆ ಅಂಥೇಳಿ ಎಲ್ಲರೂ ಕೂಡ ಕರಿತಾ ಹೋಗ್ತಾರೆ. ಅಲ್ಲಿ ಒಂದು ಕತೆ ಅನ್ನೋದು ನಡೀತದೆ. ಆ ಕಥೆಯನ್ನು ಕೇಳ್ತಾ ಇದ್ದರೆ ಯಾರಿಗೆ ಬೇಕಾದರೂ ಮನಸ್ಸು ಅನ್ನೋದು ಕರಗ್ತಾ ಹೋಗುತ್ತೆ. ಹೀಗೆ ಬಹು ವರ್ಷಗಳ ಹಿಂದೆ ಆ ಮದಲಿಂಗನ ಕಣಿವೆ ಅಂತಕ್ಕಂತಹ ಒಂದು ಊರಿನ ಹತ್ತಿರದಲ್ಲಿ ಅಕ್ಕ ತಂಗಿಯರಿಬ್ಬರು, ಅವರಿಬ್ಬರಲ್ಲಿ ಇಬ್ಬರು ಕೂಡ ತುಂಬ ಚಲುವಾಗಿರ್ತಕ್ಕಂಥವ್ರು. ಅದರಲ್ಲಿ ದೊಡ್ಡವಳಿಗೆ ಅವನ ಮಾವನ ಮಗ, ಅಂದರೆ ಮದಲಿಂಗ ಅಂಥೇಳಿ ಅವನು, ಅಥವಾ ಅವನಿಗೆ ಮದಲಿಂಗ ಅನ್ನೋದು ಅವನಿಗೆ ಹೆಸರೋ ಅಥವಾ ಮಧುವಣಿಗನೋ ಏನೋ, ಒಟ್ಟು ಮದಲಿಂಗ ಅನ್ನೋದಾಯಿತು. ಅವನಿಗೆ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ. ಮದುವೆಯನ್ನು ಮಾಡಿಕೊಟ್ಟ ಸಂದರ್ಭದಿಂದ ಇವನು ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿರೋದಿಲ್ಲ. ಇವಾಗ ಅವಳನ್ನು ಕರ್ಕೊಂಡು ಹೋಗಬೇಕು ಅಂಥೇಳಿ ಒಳ್ಳೆಯ ದಿನ ನೋಡ್ಕೊಂಡು ಇವಾಗ ಬಂದಿಯಾನೆ, ಕರ್ಕೊಂಡು ಹೊರಟಿದ್ದಾರೆ. ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಹೆಂಡತಿ, ನಾದಿನಿ, ಅತ್ತೆ, ಇವನು ಒಟ್ಟು 4 ಜನ ಹೊರಟಿದ್ದಾರೆ. ಇವನು ನೋಡೋದಕ್ಕೆ ತುಂಬ ಸುಂದರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ತುಂಬ ಫಿಸಿಕ್ಕು ತುಂಬ ಚೆನ್ನಾಗಿರ್ತಕ್ಕಂಥವನು. ಅದು ಅಲ್ಲದೆ ಅಗಲವಾಗಿರ್ತಕ್ಕಂಥ ಇದೆ. ಆಮೇಲೆ ಮುಖ ತುಂಬ ಚೆನ್ನಾಗಿದೆ, ಹೊಳಿತಕ್ಕಂತಹ ಕಣ್ಣುಗಳು, ಆಮೇಲೆ ಕುಡಿ ಮೀಸೆಯನ್ನು ಹೊಂದಿರತಕ್ಕಂಥವನು. ಅವನನ್ನು ನೋಡಿದ್ರೆ ಎಂಥವರು ಕೂಡ ಅವನನ್ನು ಇಷ್ಟಪಡಬೇಕು ಅನ್ನೋ ರೀತಿಯಲ್ಲಿ ಅವನು ಕೂಡ ಇದ್ದ. ಸೊ ಆದ್ದರಿಂದ 3 ಜನ ಇವನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾದಿನಿ, ಅವಳ ತಂಗಿ, ಏನು ಮಾಡ್ತಾಳೆ, ಅಕ್ಕ ಇಷ್ಟು ದಿನ ನಮ್ಮ ಜೊತೆ ಇದ್ದಲ್ಲ, ಇವಾಗ ನಮ್ಮನ್ನು ನೀನು ಬಿಟ್ಟು ಹೊರಟೋಗ್ಬಿಡ್ತೀಯ, ಹೊರಟು ಹೋಗೋದಕ್ಕೆ ನಿನಗೆ ಮನಸ್ಸು ಕೂಡ ಹೆಂಗೆ ಬರುತ್ತೆ ಅಂಥೇಳಿ ತಂಗಿ ಕೇಳ್ತಾಳೆ. ಆಗ ಅಕ್ಕನಿಗೆ ಕಣ್ಣಲ್ಲಿ ನೀರು ಅನ್ನೋದು ಸುರಿತಾ ಹೋಗುತ್ತೆ. ಆಗ ಮದುವೆ ಆದವಳು ಅಕ್ಕನ ಜೊತೆ ಗಂಡನ ಜೊತೆನೇ ಹೋಗಬೇಕಲ್ವ ಅಂಥೇಳಿ ಅವಳೇ ಹೇಳ್ತಾಳೆ. ಆದರೆ ಅವಳಿಗಿನ್ನೂ ಕೂಡ ಆ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ, ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಒಬ್ರಿಗೊಬ್ಬರು ತುಂಬ ಚೆನ್ನಾಗಿ ಆಟಗಳನ್ನು ಆಡ್ತಾ, ತುಂಬ ಚೆನ್ನಾಗಿ ಜೊತೆಯಲ್ಲೇ ಬೆಳೀತಾ ಇರ್ತಕ್ಕಂತಹ ಸಂದರ್ಭದ ಜೊತೆಗೆ ಇಬ್ಬರು ಒಬ್ರಿಗೊಬ್ಬರು ನನ್ನ ಬಿಟ್ಟರೆ ನೀನು ಇರೋಕ್ಕಾಗಲ್ಲ, ನಿನ್ನ ಬಿಟ್ಟರೆ ನಾನು ಇರೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥವ್ರು ಇವಾಗ ತಂಗಿಯನ್ನು ಹೆಂಗೆ ಬಿಟ್ಟು ಹೋಗ್ತೀಯಾ ಅಂಥೇಳಿ ಹೇಳಿದ ಮೇಲೆ ಅವೆಲ್ಲ ಕೇಳಿಸ್ಕೊಂಡಿರ್ತಕ್ಕಂಥ ಅಕ್ಕ ಏನು ಮಾಡ್ತಾಳೆ, ಕಣ್ಣೀರನ್ನು ಸುರಿಸ್ತಾಳೆ. ಆಗ ತಾಯಿ ಹೇಳ್ತಾಳೆ, ನಾಳೆ ನೀನು ಮದುವೆ ಆದರೂ ಕೂಡ ನೀನು ಹೀಗೆ ಗಂಡನ ಮನೆಗೆ ಹೋಗಬೇಕಾಗತ್ತೆ, ಅದೇ ರೀತಿ ಎಲ್ಲರೂ ಕೂಡ ಹೋಗಬೇಕು, ಆವಾಗ ಮನಸ್ಸು ಹೆಂಗೆ ಬರುತ್ತೆ ಅಂಥೇಳಿ ಅವಳು ಹೇಳಿದಾಗ ತಂಗಿ ಹೇಳ್ತಾಳೆ, ನನಗೆ ಆವ ಗಂಡನೂ ಕೂಡ ಬೇಕಾಗಿಲ್ಲ. ನನಗೆ ಹುಡುಗಿ ತಲೆಯನ್ನು ತಗ್ಗಿಸ್ಕೊಂಡು ಒಂದು ಕ್ಷಣ ಹುಬ್ಬನ್ನು ಆರಿಸ್ತಾಳೆ. ಆ ತಕ್ಷಣಕ್ಕೆ ಮದಲಿಂಗ ಅದೆಲ್ಲವನ್ನು ಗಮನಿಸ್ತಾ ಇರ್ತಕ್ಕಂಥವನು ಸಡನ್ನಾಗಿ ಮಾತಾಡಬೇಕು ಅಂಥೇಳಿ ಮಾತಾಡೋಕ್ಕೆ ಮುಂದಾಗ್ತಾನೆ. ನೀವು ಆಡ್ತಕ್ಕಂಥ ಆಟಗಳೆಲ್ಲವೂ ಕೂಡ ನಮಗೆ ಗೊತ್ತು, ಬೇಡ ಅಂಥೇಳಿ ಬಾಯಲ್ಲಿ ಹೇಳೋದು, ಯಾವನೋ ಬಂದು ಕರೆದ ಅಥವಾ ಯಾವನಿಗೋ ಮದುವೆ ಮಾಡಿಕೊಟ್ರಿ ಅಂತ ಹೇಳಿದ್ರೆ ಅವನ ಜೊತೆ ಹೋಗ್ಬಿಡೋದು ಅಲ್ವಾ, ಈ ರೀತಿ ಅಂತ ಹೇಳ್ತಾನೆ. ಆಗ ತಂಗಿ ಒಂದು ರೀತಿ ನಗುವನ್ನು ಬರೆಸ್ಕೊಂಡು ಹೇಳ್ತಾಳೆ, ನಮ್ಮ ಭಾವನ ಮದುವೆ ಆಗಿ 3 ದಿನ ಆಗಿರ್ಬೋದು, ಆಗಲೇ ಎಲ್ಲವೂ ತಿಳ್ಕೊಂಡಿರೋ ರೀತಿಯಲ್ಲೇ ಮಾತಾಡ್ತಾನಪ್ಪ, ಎಷ್ಟೊಂದು ಗಟ್ಟಿಗೆ ಇರ್ಬೋದಲ್ವ ಇವನು ಅಂಥೇಳಿ. ಆಗಲೇ ಅವ್ರು ನಡೀತಾ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಆಗಿ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಹುಡುಗ ಹುಡುಗಿ ಎಲ್ಲರೂ ಕೂಡ ಎಲೆ ಅಡಿಕೆಯನ್ನು ಬಾಯಲ್ಲಿ ಹಾಕ್ಕೊಂಡು ಅಗಿದ್ಕೊಂಡು ಹಂಗೆ ಹೀಗೆ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾದಿನಿ ಮಾತಾಡ್ತಾ ಇರ್ತಕ್ಕಂಥವಳು ಒಂದೊಂದೇ ಒಂದು ರೀತಿ ಪಂಥವನ್ನು ಹೂಡೋ ರೀತಿಯಲ್ಲಿ, ಕಾಂಪಿಟೇಷನ್ ಮಾಡೋ ರೀತಿಯಲ್ಲಿ ಅಥವಾ ಸ್ಪರ್ಧೆಗೆ ಒಡ್ಡೋ ರೀತಿಯಲ್ಲಿ ಅವಳು ಮಾತಾಡ್ತಾ ಹೋಗ್ತಾ ಇರ್ತಾಳೆ.
ಇಂತಹ ಸ್ಪರ್ಧೆಯನ್ನು ಯಾವ ಹುಡುಗ ತಾನೇ ಸ್ವೀಕಾರ ಮಾಡೋದಿಲ್ಲ ಹೇಳು. ಹಾಗೆ ಮದಲಿಂಗ ತನ್ನ ನಾದಿನಿ ಕಡೆ ನೋಡ್ತಾ ನೋಡ್ತಾ ಬಲ್ಲೆ ಇವೆಲ್ಲವೂ ನಿನಗೆ ಅದೇನು ತಿಳಿದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅಕ್ಕನನ್ನು ಬಿಡುವುದಕ್ಕೆ ನಿನಗಿಷ್ಟ ಇಲ್ಲ ಅಂದರೆ ನಿಮ್ಮ ಅಕ್ಕನ ಮಾತ್ರ ನಿನ್ನ ಕಳ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀನು ನಿನ್ನ ಅಕ್ಕನ ಜೊತೆನೇ ಬಂದುಬಿಡು ಅಂಥೇಳಿ ಹೇಳಿದ ತಕ್ಷಣ ನಾದಿನಿಗೆ ಅಂದರೆ ಅವಳಿಗೊಂದು ಸ್ವಲ್ಪ ನಾಚಿಕೆ ಅನ್ನೋದಾಗ್ಬಿಡತ್ತೆ. ಆಮೇಲೆ ಯಾರೂ ಕೂಡ ಮಾತಾಡೋದಿಲ್ಲ. ಹಾಗೆ ಮುಂದೆ ನಡೀತಾ ಹೋಗ್ತಾರೆ. ನಡೆದ ತಕ್ಷಣ ಇವೆಲ್ಲವನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಅಕ್ಕ ಏನು ಮಾಡ್ತಾಳೆ, ಹೌದಲ್ವಾ, ಅರ್ಧ ದಾರಿ ಕಳೆದ ಮೇಲೆ ಅಮ್ಮ ತಂಗಿಯನ್ನು ನನ್ನ ಜೊತೆಗೆ ಕಳಿಸ್ಬಿಡಮ್ಮ, ಇವರು ಕೂಡ ಮದುವೆ ಆಗ್ತಾರೆ, ಜೊತೆಯಲ್ಲಿ ತಂಗಿನೂ ಬೆಳೆದಿದ್ದಾಳೆ, ಅವಳ ಜೊತೆನೇ ನನ್ನ ಜೊತೆನೇ ಅವಳು ಇರ್ಬೋದಲ್ವಾ, ಅದು ಅಲ್ಲದೆ ಅವಳನ್ನು ನನ್ನ ಕೈಲಿ ಬಿಟ್ಟಿರೋದಕ್ಕಾಗೋದಿಲ್ಲ, ಅದು ಅಲ್ಲದೆ ನನ್ನನ್ನು ಮದುವೆ ಆಗಿರ್ತಕ್ಕಂಥವ್ರು ಇವರನ್ನು ನೋಡ್ಕೊಂಡು ಇರೋದಕ್ಕಾಗೋದಿಲ್ವಾ, ಅವರನ್ನು ನೋಡ್ಕೋತಾರೆ, ಅವಳು ನೋಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂಥೇಳಿ ಅವಳು ಹೇಳಿದ ಮೇಲೆ ಮದಲಿಂಗನಿಗೂ ಕೂಡ ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಹೌದಲ್ವಾ, ಅಂದರೆ ಒಂದು ರೀತಿ ಆಸೆ ಅವನಿಗೂ ಕೂಡ ಹುಟ್ಟತ್ತೆ. ಸರಿ ಆಯಿತು. ಅದು ಅಲ್ಲದೆ ನಾದಿನಿನೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರೋದ್ರಿಂದ ಅವಳ ತುಟಿಯ ರಂಗ ಆಗಲಿ, ಅವಳ ಮೂಗುತಿ ಆಗಲಿ, ಆ ಕಿವಿ ಆಗಲಿ, ಕುಂಕುಮ ಇಟ್ಟಿರ್ತಕ್ಕಂಥ ಬಟ್ಟಾಗಲಿ, ಅವಳ ಉದ್ದ ಕೂದಲಾಗಲಿ, ಅವಳು ಮುಟ್ಕೊಂಡಿರ್ತಕ್ಕಂಥ ಹೂವಾಗಲಿ, ಇವೆಲ್ಲವನ್ನು ನೋಡು ಅವನಿಗೂ ಕೂಡ ಇಷ್ಟ ಅನ್ನೋದಾಗತ್ತೆ. ಹಾಗೆ ಅದೆಲ್ಲವನ್ನು ಇಷ್ಟ ಆಯಿತು ಅಂತ ಹೇಳಿದ ತಕ್ಷಣ ಅತ್ತೆಯನ್ನು ನೋಡ್ಬಿಟ್ಟು ಅವನೇನಾಗ್ತಾನೆ, ಸುಮ್ಮನೆ ಆಗಿಬಿಡ್ತಾನೆ. ಆಮೇಲೆ ತಂಗಿನೂ ಕೂಡ ಅವ್ರ ಅಮ್ಮನ ಕಡೆ ನೋಡಿ ಸುಮ್ಮನೆ ಆಗ್ತಾಳೆ. ಇವರಿಬ್ಬರು ಮನದಲ್ಲಿ ಒಬ್ಬರಿಗೆ ಹೌದಲ್ಲ ಆಗ್ಬೋದಲ್ಲ ಅನ್ನೋ ರೀತಿಯಲ್ಲಿ ಮನಸ್ಸಾಗ್ತಾ ಬರುತ್ತೆ. ಆಗ ಯಾವುದೋ ಎರಡು ಪಕ್ಷಿಗಳು ತುಂಬ ಎತ್ತರದಲ್ಲಿ ಹಾರ್ಕೊಂಡು ಮೋಡಗಳನ್ನು ದಾಟ್ಕೊಂಡು ಹಾರ್ಕೊಂಡು ಹೋಗಿರ್ತಕ್ಕಂತಹ ಪಕ್ಷಿಗಳು ಎರಡು, ಒಂದು ಗಂಡು ಒಂದು ಹೆಣ್ಣು, ಎಷ್ಟು ಮೇಲಕ್ಕಾಗುತ್ತೋ ಅಷ್ಟು ಮೇಲಕ್ಕೆ ಒಂದನ್ನೊಂದು ಹೋಗ್ತಾ ಇರ್ತವೆ. ಅವರಿಬ್ಬರು ಒಂದು ರೀತಿ ನಾವು ಪ್ರೀತಿಯಲ್ಲಿ ಬಿದ್ದಿದ್ದೀವಿ ಅನ್ನೋ ರೀತಿಯಲ್ಲಿ ಆ ಪಕ್ಷಿಗಳು ಒಬ್ಬೊಬ್ಬರಿಗೆ ಮಾತಾಡ್ಕೊಂಡು ಮೇಲಕ್ಕೆ ಹೋಗ್ತವೆ. ಹಾಗೆ ಮೇಲಕ್ಕೆ ಹೋದ ತಕ್ಷಣ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಧ್ವನಿಯಲ್ಲಿ ನಾನು ನಿನಗೆ ಇಷ್ಟ, ನೀನು ನನಗೆ ಇಷ್ಟ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಳ್ತಾ ಮೇಲಕ್ಕೆ ಹೋದ್ಮೇಲೆ ಅವರಿಬ್ಬರಲ್ಲೇ ಆಸೆ ಮೋಹ ಎಲ್ಲವೂ ಕೂಡ ಬೆಳೀತಾ ಹೋಗುತ್ತೆ. ಆ ಮೋಹ ಬೆಳೆದಷ್ಟು ಮನದಲ್ಲಿ ಆಸೆ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮೇಲೆ ಹಾರೋಗಿರತಕ್ಕಂಥವು ಯಾವುದೋ ಒಂದು ದೊಡ್ಡ ಮರವನ್ನು ನೋಡ್ತವೆ. ಆ ದೊಡ್ಡ ಮರವನ್ನು ನೋಡಿಬಿಟ್ಟು ಕೆಳಗೆ ಆ ಮರದ ಮೇಲೆ ಬಂದು ಕೂತ್ಕೊಂಡು ಅಲ್ಲಿ ತಮ್ಮ ಮನಸ್ಸಿನ ಆಸೆಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತವೆ. ಸೊ ಇದು ದೇವರು ಈ ರೀತಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎಂಥ ಒಂದು ಮಾಯೆ ಅಲ್ವಾ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅನ್ಸುತ್ತೆ. ಹಾಗೆ ಮದಲಿಂಗನಿಗೂ ಕೂಡ ನಾದಿನಿ ಮೇಲೆ ಯಾವಾಗ ಅಂದರೆ ಈಗ ಹೇಳಿದ ಮೇಲೆ ಅವನಿಗೂ ಕೂಡ ಒಂದು ರೀತಿ ಮನಸ್ಸಲ್ಲಿ ಆಗ್ಬೋದಲ್ವ ಅನ್ನೋ ರೀತಿನಲ್ಲಾಗುತ್ತೆ. ಅವಳಿಗೂ ಕೂಡ ಅನ್ನಿಸ್ತಾ ಹೋಗ್ತಾ ಇರುತ್ತೆ. ಆ ತಕ್ಷಣಕ್ಕೆ ಇವೆಲ್ಲ ಮಾತು ಕೇಳಿಸ್ಕೊಂಡಿರ್ತಕ್ಕಂಥ ತಾಯಿ ಏನು ಹೇಳ್ತಾಳೋ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ. ಅವಳೇ ಹೇಳ್ತಾಳೆ, ನಿಮ್ಮಂಥವರು ಈ ರೀತಿ ಇರ್ತಕ್ಕಂತಹ ಇಬ್ಬರು ಹೆಂಡತಿಯರನ್ನು ಆಳೋದಕ್ಕಾಗತ್ತಾ, ಯಾರಿಂದಲಾದೀತು, ಯಾವ ಮಾತು ಬಿಡು ಇದು ಎಂದು ಅವರ ಅಮ್ಮ ಅಂದರೆ ದೊಡ್ಡ ಮಗಳಿಗೆ ಕುರಿತು ಹೇಳ್ತಾಳೆ. ಅದಕ್ಕೆ ಮದಲಿಂಗ ಹೇಳ್ತಾನೆ, ಅತ್ತಮ್ಮ ನಾನೇನು ಮುದ್ಕನ, ಹುಡುಗಿಯರು ಸಂಪ್ರದಾಯದ ಮಕ್ಕಳಲ್ವ, ನೀ ಕೊಡು, ಇವಳನ್ನೂ ಕೂಡ ನಾನು ಕೆಲ್ಸಕ್ಕಾಗೋದಿಲ್ಲ ಅಂತ ನೀನು ಅಂದ್ಕೊಳ್ಳೋಕ್ಕೆ ಹೋಗ್ಬೇಡ. ಇಬ್ಬರು ನನಗೆ ಸಂಸಾರವನ್ನು ಮಾಡ್ತೀನಿ, ಏಕೆ ಒಬ್ಬ ಗಂಡಸು ಇಬ್ಬರು ಹೆಂಡತಿಯರನ್ನ ಮದುವೆನೇ ಆಗಿಲ್ವಾ ಅಂಥೇಳಿ ಅವನು ಹೇಳುವಷ್ಟೊತ್ತಿಗೆ ಅವರು ಕಣಿವೆಯನ್ನು ಅಂದರೆ ಆ ಕಣಿವೆಯನ್ನು ದಾಟಬೇಕಲ್ಲ, ಎರಡು ಬೆಟ್ಟಗಳ ನಡುವೆ ಇರ್ತಕ್ಕಂಥ ಜಾಗಕ್ಕೆ ಬರಬೇಕು. ಸೊ ಇಂತಹ ಒಂದು ಜಾಗ ಇರುತ್ತಲ್ಲ, ಇದನ್ನು ಕಣಿವೆ ಅಂತ ಹೇಳಿ ಕರೀತಾರೆ. ಇಲ್ಲಿಗೆ ಬಂದು ದಾಟಿರ್ತಾರೆ ಇವಾಗ. ಸೊ ಈ ಜಾಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದು ಓಪನಿಂಗ್ ಪಾಯಿಂಟ್. ಸೊ ಅಲ್ಲಿವರೆಗೂ ಬರ್ತಾರೆ. ಬಂದ ಮೇಲೆ ನೋಡ್ತಾರೆ. ಸೊ ನೋಡಿದ್ಮೇಲೆ ಬುಡದಾರಿಯನ್ನು ನೋಡ್ತಾರೆ. ಈಗ ಗುಡ್ಡ ನೇರ್ಕೊಂಡು ಆ ಕಡೆ ಬಂದು ಇಳಿತೀವಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೋಗಿ ಇಳಿಬೋದು. ಎಂಥ ದಷ್ಟಪುಷ್ಟವಾಗಿರ್ತಕ್ಕಂಥ ಮನುಷ್ಯರಾದರೂ ಕೂಡ ಒಂದು ಬಾರಿ ಆ ಗುಡ್ಡವನ್ನು ನೋಡಿ ಇಳಿಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಏನು ಮಾಡ್ತಾಯಿದ್ರು, ಈ ಬಳಸು ದಾರಿಯನ್ನೇ ಬಳಸ್ಕೊಂಡು ಹೋಗ್ತಾಯಿದ್ರು. ಸರಿ, ಹಾಗೆ ಅದೇ ರೀತಿ ಇವರು ನಾವು ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಅದಾದಮೇಲೆ ಅವರಮ್ಮನೇ ಹೇಳ್ತಾಳೆ, ಹುಡುಗಿರಮ್ಮ ಸಂಪ್ರದಾಯದ ಮಕ್ಕಳೇ, ಇವರು ಸಂಪ್ರದಾಯದ ಮಕ್ಕಳೇ ಆಗಿರ್ಬೋದು, ಬಾಳುವರು, ಗಂಡನಿದ್ದರೆ ತುಂಬ ಚೆನ್ನಾಗಿ ಬಾಳಿಸ್ತಕ್ಕಂಥ ಗಂಡ ಇದ್ದ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಾಳ್ವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ನೀವೇನಾದರೂ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಈಗ ನನ್ನ ಎರಡನೇ ಮಗಳನ್ನು ನೀವು ಮದುವೆ ಆಗಬೇಕು ಅಂತ ಹೇಳಿದ್ರೆ ಈ ಗುಡ್ಡ ಏನಿದೆಯಲ್ಲ, ಈ ಗುಡ್ಡವನ್ನು ಹಿಮ್ಮುಖವಾಗಿ ನಡ್ಕೊಂಡು ಬಂದು ಇಳಿಬೇಕು ನೀವು ಅಂಥೇಳಿ ತಾಯಿ ಒಂದು ಸ್ಪರ್ಧೆಯನ್ನು ಹೇಳ್ತಾಳೆ. ಅದಕ್ಕೆ ಅವನೇನು ಹೇಳ್ತಾನೆ, ಆಯಿತು ನಾನು ಹತ್ತಿ ಇಳಿದು ಬರ್ತೀನಿ. ಸೊ ಆಯಿತು ಅಂತ ಹೇಳಿಬಿಟ್ಟು ಮದಲಿಂಗ ಏನು ಮಾಡ್ತಾನೆ, ತುಂಬ ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಗಟ್ಟಿಯಾಗವನೇ, ಗಟ್ಟಿಮುಟ್ಟಾಗಿ ಎಲ್ಲವೂ ಕೂಡ ಇದ್ದಾನೆ. ಎರಡನೇ ಮಗಳನ್ನು ಪಡ್ಕೊಳ್ತೀನಿ ಅನ್ನೋ ರೀತಿನಲ್ಲಿ ಅವನು ಕೂಡ ಸರಿ ಆಯಿತು, ನೀವೇನು ಒಪ್ಪಂದ ಹೇಳಿದ್ರಲ್ಲ ಅದನ್ನು ನಾನು ಮಾಡ್ಕೊಳ್ತೀನಿ, ಅಥವಾ ಆ ಸ್ಪರ್ಧೆಗೆ
ನಾನು ರೆಡಿ ಆಗಿದ್ದೀನಿ ಅಂಥೇಳಿ. ಸರಿ, ನಾನು ಹಿಂದಂದಕ್ಕೆ ಈಗ ಬೆಟ್ಟವನ್ನು ಹತ್ಕೊಂಡು ಹೋಗಿ ಬಂದು ಇಳಿತೀನಲ್ಲ, ಆ ಜಾಗಕ್ಕೆ ಬಂದು ನಿನ್ನ ಎರಡನೇ ಮಗಳ ಕೈಯಲ್ಲಿ ಒಂದು ಚೊಂಬು ನೀರನ್ನು ಇಟ್ಕೊಂಡ್ರು. ನಾನು ಬೊಕ್ಸೆ ನೀರಿಗೆ ಅಂದರೆ ನಾನು ಕೇಳಿದಾಗ ಬೊಕ್ಸೆಗೆ ನೀರು ಹಾಕು, ಸೊ ಇದು ಅಲ್ಲಿಗೆ ಸ್ಪರ್ಧೆ ಮುಗೀತದೆ ಅಂತ ಹೇಳಿ ಅವನು ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿದ್ಮೇಲೆ ಇವನು ಆ ಬೆಟ್ಟವನ್ನು ಹತ್ತೋದಕ್ಕೆ ಮುಂದಾಗ್ತಾನೆ. ಆದರೆ ಸ್ವಲ್ಪ ಹಿಂದಿಂದಕ್ಕೆ ಹತ್ತಿದ್ದು ನೋಡಿದ ಮೇಲೆ ಸ್ವಲ್ಪ ಆಯಾಸ ಆಗಿದೆಯೇನೋ ನನ್ನ ಅಳಿಯನಿಗೆ ಅಂತ ಹೇಳ್ಬಿಟ್ಟು, ಬೇಡ ಯಾಕಪ್ಪ ಇಂಥ ಒಂದು ತೊಂದರೆಗೆ ನಾನು ಅವನನ್ನು ಸಿಗಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಎಳಿಮೈ ಇಳಿ ಬೇಡ ಅಂಥೇಳಿ ಜೋರಾಗಿ ಮಾತಾಡೋಕ್ಕೆ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನೀವೀಗ ಆ ಕಡೆ ಹೋಗಿ ನಿನ್ನ ಮಗಳ ಕೈಯಲ್ಲಿ ನೀರು ಇರಿಸ್ಕೊಂಡು ನಿಂತ್ಕೊಂಡಿರಿ, ನಾನು ಈ ಕಡೆಯಿಂದ ಹತ್ಕೊಂಡು ಆ ಕಡೆ ಇಳಿದು ಬರ್ತೀನಿ ಅಂಥೇಳಿ ಹೇಳ್ತಾರೆ. ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು. ಇವ್ರು ಈ ಕಡೆ ಹೆಂಗಿಲ್ಲ ಮಾತಾಡ್ಕೊಂಡು ಆ ಕಡೆಗೆ ಬಂದು ನಿಂತ್ಕೋತಾರೆ. ನಿಂತ್ಕೊಂಡ ಮೇಲೆ ಇವಳಿಗೆ ಬಾಯಾರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಕುಡಿಯಮ್ಮ ಅಂಥೇಳಿ ದೊಡ್ಡವಳು ಹೇಳ್ತಾಳೆ. ಅದಾದಮೇಲೆ ಹೇಳಿದ್ಮೇಲೆ ಮತ್ತೆ ಅವರು ಬರಲಿ, ಅವ್ರಿಗೆ ಬಂದು ಕುಡ್ದಾದ್ಮೇಲೆ ನಿನ್ನ ಕುಡಿಯುವಂತೆ ಅಂಥೇಳಿ ಅವಳೇ ಕೂಡ ಹೇಳ್ತಾಳೆ. ಸರಿ ಆಯಿತು ಅಂಥೇಳಿ ಅವರು ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾರೆ. ಅದಾದಮೇಲೆ ಅವನು ಆ ಕಡೆಯಿಂದ ಬೆಟ್ಟವನ್ನು ಇಳ್ಕೊಂಡು ಬಂದು ನಿಂತ್ಕೊಳ್ತಾನೆ. ಹೋಗಿದ ತಕ್ಷಣ ಅವನು ಆ ಬೆಟ್ಟ ಹತ್ತಿಳಿದಿರೋದಕ್ಕೆ ಎಷ್ಟು ಆಯಾಸ ಆಗಿರುತ್ತೋ ಗೊತ್ತಿಲ್ಲ. ಸೊ ಬರ್ತಾನೆ, ಬಂದ ಮೇಲೆ ತುಂಬ ಪೂರ್ತಿ ಹತ್ತಿ ಇಳಿದು ಬಂದಿರೋದ್ರಿಂದ ಪೂರ್ತಿ ಬೆವ್ತೋಗಿರ್ತಾನೆ. ಬೆವ್ದು ತುಂಬ ದಣಿವಾಗೋಗಿರತ್ತೆ. ಇನ್ನೇನು ನಾನು ಸೋತೆ ಹೋದೇನೋ ಅನ್ನೋ ರೀತಿಯಲ್ಲಿ ಇತ್ಕೊಂಡಿರ್ತಕ್ಕಂಥವನು ಕೂಡ ಬಹು ಬಾಯಾರಿಕೆಯಿಂದ ಅವನೇನು ಮಾಡ್ತಾನೆ, ಈ ಕಡೆ ಬಂದು ಸೇರಿಕೊಳ್ತಾನೆ. ಈ ಕಡೆ ಬಂದು ಸೇರ್ಕೊಂಡ್ಮೇಲೆ ಗಂಟಲೆಲ್ಲ ಫುಲ್ಲು ಒಣಗೋಗಿದೆ, ಜೀವ ಇನ್ನೇನು ಹೋಗ್ತಾ ಇದೆಯೇನೋ ಅಂತ ಹೇಳಿ ಇರಬೇಕಾದ ಸಂದರ್ಭದಲ್ಲೇ ಬಂದು ಇಳಿದ ತಕ್ಷಣ ನಾದಿನಿ ನಾನು ನೋಡಿದ್ಮೇಲೆ ಈಗ ಮಾತಾಡೋದಕ್ಕಾಗ್ತಾ ಇಲ್ಲ. ಸನ್ನೆ ಏನು ಮಾಡಿಬಿಟ್ಟು ಕರಿತಾನೆ, ಅವಳನ್ನು ಕರೆದು ಹತ್ರಕ್ಕೆ ಬೊಕ್ಸೇನು ಹಿಡಿದು ನೀರನ್ನು ಹಾಕು ಅಂತ ಹೇಳಿ ಅವನನ್ನು ಕರೀತಾನೆ. ಕರೆದ ಮೇಲೆ ಹೆಂಗಿದ್ರು ನಮ್ಮ ಮಾವ ಗೆದ್ದಿದ್ದಾನಲ್ವ, ನಾನು ಅವನನ್ನು ಮದುವೆ ಆಗ್ಬೋದಲ್ವ ಅಂಥೇಳಿ ಅವಳಿಗೂ ಉತ್ಸಾಹ ಅನ್ನೋದು ಜಾಸ್ತಿ ಆಗೋಗುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಅವನು ಬೊಕ್ಸೆ ಹಿಡ್ದವನಲ್ಲ, ನಾನು ನೀರನ್ನು ಹಾಕಬೇಕು ಅಂಥೇಳಿ ಅವ್ರ ಹತ್ರಕ್ಕೆ ಹೋಗೋಗಿ ಬೇಗ ಬಂದು ಇನ್ನೇನು ನೀರನ್ನು ಹಾಕಬೇಕು ಅನ್ನೋ ಇದರಲ್ಲಿ ಏನಾಗ್ಬಿಡತ್ತೆ, ಅವಳು ಬಗ್ಗಿಸ್ತಾ ಇರ್ತಕ್ಕಂಥ ಚೊಂಬು ಕೈ ಜಾರಿ ಕೆಳಗೆ ಬಿದ್ದೋಗ್ಬಿಡತ್ತೆ. ಕೆಳಗೆ ಬಿದ್ದು ಹೋಗಿದ ತಕ್ಷಣ ಏನಾಗೋಯ್ತು, ನೀರು ಚೆಲ್ಲಾಪಿಲ್ಲಿಯಾಗಿ ಎಲ್ಲ ಹೊರಟೋಯ್ತು. ಇವಾಗ ಅವನಿಗೆ ದಾಹ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಆವಾಗ ನೋಡಿ ಕೋಪದಿಂದ ಅಲ್ಲೇ ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ವಲ್ಲಪ್ಪ ಅಂಥೇಳಿ ಅವನಲ್ಲೇ ಕೆಳಗೆ ಮಲ್ಕೊಳತಾನೆ. ಅವಳು ದೊಡ್ಡವಳಿದ್ದಲ್ವ, ಅವಳು ಹೇಳ್ತಾಳೆ, ನನ್ನ ಗಂಡನನ್ನು ನೀನು ಸಾಯಿಸ್ಬಿಟ್ಟಲ್ಲ ಅಂಥೇಳಿ ತಂಗಿಯನ್ನು ನೋಡ್ಬಿಟ್ಟು ಬೈತಾಳೆ. ನಾನು ನನ್ನ ಗಂಡನ ಜೊತೆ ಇಷ್ಟೊಂದು ಸುಖವಾಗಿರೋದನ್ನು ನಿನ್ನ ಕೈಲಿ ನೋಡೋದಕ್ಕಾಗ್ದಲೇ ಈ ಥರ ಮಾಡಿಬಿಟ್ಟ ನೀನು ಅಂಥೇಳಿ, ಅದಕ್ಕೋಸ್ಕರ ನೀನು ಅವನ್ನ ಸಾಯಿಸಲೇಬೇಕು ಅಂತ ಹೇಳ್ಬಿಟ್ಟು ಈ ನೀರನ್ನು ಚೆಲ್ಬಿಟ್ಟ ನೀನು ಅಂಥೇಳಿ ಹೇಳ್ತಾಳೆ. ಅದಾದಮೇಲೆ ತಂಗಿ ಒಂದು ಮಾತಾಡ್ದಲ್ಲಿ ಏನು ಮಾಡ್ತಾಳೆ, ಎಲ್ಲಾದರೂ ನೀರು ಸಿಗ್ಬೋದಾ ಅಂತ, ಇಲ್ಲಿ ಹತ್ರದಲ್ಲಿ ಎಲ್ಲಾದರೂ ಹೊಳೆ ಇದೆಯಾ ಅಥವಾ ಹಳ್ಳಿ ಇದೆಯಾ ಅಂತ ನೋಡ್ಕೊಂಡು ನಾನು ಹೋಗಿ ನೀರು ತೊಗೊಂಬರ್ತೀನಿ ಅನ್ನೋ ಮಟ್ಟಕ್ಕೆ ಅವಳು ಆ ಕಡೆ ಹೋಗ್ತಾಳೆ. ಇವಳು ಈ ಕಡೆ ಇಲ್ಲೇ ನಿಂತ್ಕೊಂಡಿರ್ತಾಳೆ. ಮೊದಲಿಂಗ ಹಾಗೆ ಏನಾಗತ್ತೆ, ಅಷ್ಟೊತ್ತಿಗಾಗಲೇ ಅವನು ತನ್ನ ದೇಹವನ್ನು ಅಂದರೆ ಸಾವು ಅನ್ನೋದು ಬರುತ್ತೆ. ಸಾವು ಅನ್ನೋ ಬಂದಮೇಲೆ ಅವನು ಹಾಗೆ ತನ್ನ ಮರಣವನ್ನು ಅಪ್ಕೊಳ್ಳುತ್ತಾನೆ. ಅಂತಹ ಸಂದರ್ಭದಲ್ಲಾಗಿರ್ತಕ್ಕಂತಹ ಸಂದರ್ಭನೂ ಅಲ್ಲಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ನೋಡಿರ್ತಕ್ಕಂಥ ರೀತಿಯಲ್ಲಿ ಇವಾಗಲೂ ಕೂಡ ಮೊದಲಿಂಗ ಸತ್ತದ ಮೇಲೆ ಇವಾಗಲೂ ತನ್ನ ನೀರನ್ನು ಅಲ್ಕೊಂಡು ಇಲ್ಲೇ ಸುತ್ತಾಡ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜನನೂ ಕೂಡ ಅಂದರೆ ಏನೋ ನಮಗೊಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಕೆಲವೊಂದಷ್ಟು ಜನ ಅಲ್ಲಿಗೆ ಹೋಗಬೇಕು ಅನ್ನೋದಕ್ಕೂ ಕೂಡ ಭಯವನ್ನು ಪಡ್ತಾ ಹೋಗ್ತಾರೆ. ಹೀಗೆ ಕೆಲವರು ಏನು ಮಾಡ್ತಾರೆ, ಅವನನ್ನು ನೋಡಿದ್ದೀನಿ ಅನ್ನೋ ರೀತಿಯಲ್ಲೂ ಕೆಲವೊಂದಷ್ಟು ಜನ ಭಯ ಪಟ್ಕೊಂಡು ಮಾತಾಡ್ತಾ ಹೋಗ್ತಾರೆ. ಇಡೀ ಒಂದು ಕಥನಕವನ್ನು ನಮಗೇನು ಹೇಳುತ್ತೆ ಅಂತ ಹೇಳಿದ್ರೆ, ಆತುರದಲ್ಲಿ ನಾವು ಎಂಥ ಕೆಲಸವನ್ನು ಮಾಡೋಕ್ಕೆ ಹೋಗ್ತೀವಿ, ಮತ್ತು ಅತ್ಯುತ್ಸಾಹವನ್ನು ಇಟ್ಕೊಂಡು ಯಾವ ಥರ ಕೆಲಸವನ್ನು ನಡೆಸ್ಕೊಳ್ಳೋಕೆ ಹೋಗ್ತೀವಿ ಅಂತಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅನಾಹುತ ಉಂಟಾಗತ್ತೆ ಅನ್ನೋದನ್ನು ಕೂಡ ಈ ಒಂದು ಕಥನಕವನದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.